ಜೇಬಿಗೆ ಕತ್ತರಿ ಹಾಕಲಾಗುತ್ತಾ? ಆಲ್ರೆಡಿ 15% ಬಿಎಂಟಿಸಿಯ ಎಲ್ಲ 4 ನಿಗಮಗಳ ಟಿಕೆಟ್ ದರವನ್ನು ಇವತ್ತು ಮಧ್ಯರಾತ್ರಿಯಿಂದ ಏರಿಕೆ ಮಾಡಲಾಗುತ್ತೆ. 15% ಸಾರಿಗೆ ಇಲಾಖೆ ಆ ಕುರಿತು ಅಧಿಕೃತ ಆದೇಶವನ್ನು ಹೊರಡಿಸಿದೆ. 15% ಅಂತಂದ್ರೆ ಅದು ಸಾಕಷ್ಟು ದೊಡ್ಡ ಅಮೌಂಟ್ ಆಗುತ್ತೆ. 15% ಹೆಚ್ಚಳ ಮಾಡಲಾಗುತ್ತೆ. ಟಿಕೆಟ್ ದರ ಎಷ್ಟಾಗುತ್ತೆ ನೋಡ್ಕೊಳ್ಳಿ. 15% ಅಂತಂದ್ರೆ 100 ರೂಪಾಯಿಗೆ 15 ರೂಪಾಯಿ ಜಾಸ್ತಿ ಆಗುತ್ತೆ. ಮಧ್ಯರಾತ್ರಿಯಿಂದ ಎಲ್ಲ 4 ಕಾರ್ಪೊರೇಷನ್ಗಳ ಟಿಕೆಟ್ ದರವನ್ನು ಹೆಚ್ಚಳ ಮಾಡಲಾಗ್ತಾ ಇದೆ. ಒಂದು ಕಡೆ ಬೇರೆ ಬೇರೆ ಬೆಲೆ ಏರಿಕೆಗಳಿಂದಾಗಿ ನೀರಿನ ದರ ಏರಿಕೆ ಹಾಗೂ ಆಲ್ರೆಡಿ ಪೆಟ್ರೋಲ್ ದರ ಏರಿಕೆ ಆಗಿದೆ. ಹಾಗೆ ಇನ್ನೂ ಅನೇಕ ಬಗೆಯ ಬೆಲೆ ಏರಿಕೆಯಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ. ಅದರ ನಡುವೆಯೇ ಈ KSRTC ಬಸ್ ದರ ಏರಿಕೆ, ಟಿಕೆಟ್ ದರ ಏರಿಕೆ ಮತ್ತಷ್ಟು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸೊ ಎಲ್ಲಿಂದ ಎಲ್ಲಿಗೆ ಎಷ್ಟೆಷ್ಟು ಅಮೌಂಟ್ ಆಗತ್ತೆ? ಜೇಬಿಗೆ ಕತ್ತರಿ ಹಾಕಲಾಗುತ್ತಾ? ಆಲ್ರೆಡಿ 15% ಬಿಎಂಟಿಸಿಯ ಎಲ್ಲ 4 ನಿಗಮಗಳ ಟಿಕೆಟ್ ದರವನ್ನು ಇವತ್ತು ಮಧ್ಯರಾತ್ರಿಯಿಂದ ಏರಿಕೆ ಮಾಡಲಾಗುತ್ತೆ. 15% ಸಾರಿಗೆ ಇಲಾಖೆ ಆ ಕುರಿತು ಅಧಿಕೃತ ಆದೇಶವನ್ನು ಹೊರಡಿಸಿದೆ. 15% ಅಂತಂದ್ರೆ ಅದು ಸಾಕಷ್ಟು ದೊಡ್ಡ ಅಮೌಂಟ್ ಆಗುತ್ತೆ. 15% ಹೆಚ್ಚಳ ಮಾಡಲಾಗುತ್ತೆ. ಟಿಕೆಟ್ ದರ ಎಷ್ಟಾಗುತ್ತೆ ನೋಡ್ಕೊಳ್ಳಿ. 15% ಅಂತಂದ್ರೆ 100 ರೂಪಾಯಿಗೆ 15 ರೂಪಾಯಿ ಜಾಸ್ತಿ ಆಗುತ್ತೆ. ಮಧ್ಯರಾತ್ರಿಯಿಂದ ಎಲ್ಲ 4 ಕಾರ್ಪೊರೇಷನ್ಗಳ ಟಿಕೆಟ್ ದರವನ್ನು ಹೆಚ್ಚಳ ಮಾಡಲಾಗ್ತಾ ಇದೆ. ಒಂದು ಕಡೆ ಬೇರೆ ಬೇರೆ ಬೆಲೆ ಏರಿಕೆಗಳಿಂದಾಗಿ ನೀರಿನ ದರ ಏರಿಕೆ ಹಾಗೂ ಆಲ್ರೆಡಿ ಪೆಟ್ರೋಲ್ ದರ ಏರಿಕೆ ಆಗಿದೆ. ಹಾಗೆ ಇನ್ನೂ ಅನೇಕ ಬಗೆಯ ಬೆಲೆ ಏರಿಕೆಯಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ. ಅದರ ನಡುವೆಯೇ ಈ KSRTC ಬಸ್ ದರ ಏರಿಕೆ, ಟಿಕೆಟ್ ದರ ಏರಿಕೆ ಮತ್ತಷ್ಟು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸೊ ಎಲ್ಲಿಂದ ಎಲ್ಲಿಗೆ ಎಷ್ಟೆಷ್ಟು ಅಮೌಂಟ್ ಆಗತ್ತೆ? ಜೇಬಿಗೆ ಕತ್ತರಿ ಹಾಕಲಾಗುತ್ತಾ? ಆಲ್ರೆಡಿ 15% ಬಿಎಂಟಿಸಿಯ ಎಲ್ಲ 4 ನಿಗಮಗಳ ಟಿಕೆಟ್ ದರವನ್ನು ಇವತ್ತು ಮಧ್ಯರಾತ್ರಿಯಿಂದ ಏರಿಕೆ ಮಾಡಲಾಗುತ್ತೆ. 15% ಸಾರಿಗೆ ಇಲಾಖೆ ಆ ಕುರಿತು ಅಧಿಕೃತ ಆದೇಶವನ್ನು ಹೊರಡಿಸಿದೆ. 15% ಅಂತಂದ್ರೆ ಅದು ಸಾಕಷ್ಟು ದೊಡ್ಡ ಅಮೌಂಟ್ ಆಗುತ್ತೆ. 15% ಹೆಚ್ಚಳ ಮಾಡಲಾಗುತ್ತೆ. ಟಿಕೆಟ್ ದರ ಎಷ್ಟಾಗುತ್ತೆ ನೋಡ್ಕೊಳ್ಳಿ. 15% ಅಂತಂದ್ರೆ 100 ರೂಪಾಯಿಗೆ 15 ರೂಪಾಯಿ ಜಾಸ್ತಿ ಆಗುತ್ತೆ. ಮಧ್ಯರಾತ್ರಿಯಿಂದ ಎಲ್ಲ 4 ಕಾರ್ಪೊರೇಷನ್ಗಳ ಟಿಕೆಟ್ ದರವನ್ನು ಹೆಚ್ಚಳ ಮಾಡಲಾಗ್ತಾ ಇದೆ. ಒಂದು ಕಡೆ ಬೇರೆ ಬೇರೆ ಬೆಲೆ ಏರಿಕೆಗಳಿಂದಾಗಿ ನೀರಿನ ದರ ಏರಿಕೆ ಹಾಗೂ ಆಲ್ರೆಡಿ ಪೆಟ್ರೋಲ್ ದರ ಏರಿಕೆ ಆಗಿದೆ. ಹಾಗೆ ಇನ್ನೂ ಅನೇಕ ಬಗೆಯ ಬೆಲೆ ಏರಿಕೆಯಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ. ಅದರ ನಡುವೆಯೇ ಈ KSRTC ಬಸ್ ದರ ಏರಿಕೆ, ಟಿಕೆಟ್ ದರ ಏರಿಕೆ ಮತ್ತಷ್ಟು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸೊ ಎಲ್ಲಿಂದ ಎಲ್ಲಿಗೆ ಎಷ್ಟೆಷ್ಟು ಅಮೌಂಟ್ ಆಗತ್ತೆ? ಜೇಬಿಗೆ ಕತ್ತರಿ ಹಾಕಲಾಗುತ್ತಾ? ಆಲ್ರೆಡಿ 15% ಬಿಎಂಟಿಸಿಯ ಎಲ್ಲ 4 ನಿಗಮಗಳ ಟಿಕೆಟ್ ದರವನ್ನು ಇವತ್ತು ಮಧ್ಯರಾತ್ರಿಯಿಂದ ಏರಿಕೆ ಮಾಡಲಾಗುತ್ತೆ. 15% ಸಾರಿಗೆ ಇಲಾಖೆ ಆ ಕುರಿತು ಅಧಿಕೃತ ಆದೇಶವನ್ನು ಹೊರಡಿಸಿದೆ. 15% ಅಂತಂದ್ರೆ ಅದು ಸಾಕಷ್ಟು ದೊಡ್ಡ ಅಮೌಂಟ್ ಆಗುತ್ತೆ. 15% ಹೆಚ್ಚಳ ಮಾಡಲಾಗುತ್ತೆ. ಟಿಕೆಟ್ ದರ ಎಷ್ಟಾಗುತ್ತೆ ನೋಡ್ಕೊಳ್ಳಿ. 15% ಅಂತಂದ್ರೆ 100 ರೂಪಾಯಿಗೆ 15 ರೂಪಾಯಿ ಜಾಸ್ತಿ ಆಗುತ್ತೆ. ಮಧ್ಯರಾತ್ರಿಯಿಂದ ಎಲ್ಲ 4 ಕಾರ್ಪೊರೇಷನ್ಗಳ ಟಿಕೆಟ್ ದರವನ್ನು ಹೆಚ್ಚಳ ಮಾಡಲಾಗ್ತಾ ಇದೆ. ಒಂದು ಕಡೆ ಬೇರೆ ಬೇರೆ ಬೆಲೆ ಏರಿಕೆಗಳಿಂದಾಗಿ ನೀರಿನ ದರ ಏರಿಕೆ ಹಾಗೂ ಆಲ್ರೆಡಿ ಪೆಟ್ರೋಲ್ ದರ ಏರಿಕೆ ಆಗಿದೆ. ಹಾಗೆ ಇನ್ನೂ ಅನೇಕ ಬಗೆಯ ಬೆಲೆ ಏರಿಕೆಯಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ. ಅದರ ನಡುವೆಯೇ ಈ KSRTC ಬಸ್ ದರ ಏರಿಕೆ, ಟಿಕೆಟ್ ದರ ಏರಿಕೆ ಮತ್ತಷ್ಟು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸೊ ಎಲ್ಲಿಂದ ಎಲ್ಲಿಗೆ ಎಷ್ಟೆಷ್ಟು ಅಮೌಂಟ್ ಆಗತ್ತೆ? ಜೇಬಿಗೆ ಕತ್ತರಿ ಹಾಕಲಾಗುತ್ತಾ? ಆಲ್ರೆಡಿ 15% ಬಿಎಂಟಿಸಿಯ ಎಲ್ಲ 4 ನಿಗಮಗಳ ಟಿಕೆಟ್ ದರವನ್ನು ಇವತ್ತು ಮಧ್ಯರಾತ್ರಿಯಿಂದ ಏರಿಕೆ ಮಾಡಲಾಗುತ್ತೆ. 15% ಸಾರಿಗೆ ಇಲಾಖೆ ಆ ಕುರಿತು ಅಧಿಕೃತ ಆದೇಶವನ್ನು ಹೊರಡಿಸಿದೆ. 15% ಅಂತಂದ್ರೆ ಅದು ಸಾಕಷ್ಟು ದೊಡ್ಡ ಅಮೌಂಟ್ ಆಗುತ್ತೆ. 15% ಹೆಚ್ಚಳ ಮಾಡಲಾಗುತ್ತೆ. ಟಿಕೆಟ್ ದರ ಎಷ್ಟಾಗುತ್ತೆ ನೋಡ್ಕೊಳ್ಳಿ. 15% ಅಂತಂದ್ರೆ 100 ರೂಪಾಯಿಗೆ 15 ರೂಪಾಯಿ ಜಾಸ್ತಿ ಆಗುತ್ತೆ. ಮಧ್ಯರಾತ್ರಿಯಿಂದ
ಎಲ್ಲ 4 ಕಾರ್ಪೊರೇಷನ್ಗಳ ಟಿಕೆಟ್ ದರವನ್ನು ಹೆಚ್ಚಳ ಮಾಡಲಾಗ್ತಾ ಇದೆ. ಒಂದು ಕಡೆ ಬೇರೆ ಬೇರೆ ಬೆಲೆ ಏರಿಕೆಗಳಿಂದಾಗಿ ನೀರಿನ ದರ ಏರಿಕೆ ಹಾಗೂ ಆಲ್ರೆಡಿ ಪೆಟ್ರೋಲ್ ದರ ಏರಿಕೆ ಆಗಿದೆ. ಹಾಗೆ ಇನ್ನೂ ಅನೇಕ ಬಗೆಯ ಬೆಲೆ ಏರಿಕೆಯಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ. ಅದರ ನಡುವೆಯೇ ಈ KSRTC ಬಸ್ ದರ ಏರಿಕೆ, ಟಿಕೆಟ್ ದರ ಏರಿಕೆ ಮತ್ತಷ್ಟು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸೊ ಎಲ್ಲಿಂದ ಎಲ್ಲಿಗೆ ಎಷ್ಟೆಷ್ಟು ಅಮೌಂಟ್ ಆಗತ್ತೆ, ಜೇಬಿಗೆ ಕತ್ತರಿ ಹಾಕಲಾಗುತ್ತಾ? ಆಲ್ರೆಡಿ 15% BMTCಯ ಎಲ್ಲ 4 ನಿಗಮಗಳ ಟಿಕೆಟ್ ದರವನ್ನು ಇವತ್ತು ಮಧ್ಯರಾತ್ರಿಯಿಂದ ಏರಿಕೆ ಮಾಡಲಾಗುತ್ತೆ. 15% ಸಾರಿಗೆ ಇಲಾಖೆ ಆ ಕುರಿತು ಅಧಿಕೃತ ಆದೇಶವನ್ನು ಹೊರಡಿಸಿದೆ. 15% ಅಂತಂದರೆ ಅದು ಸಾಕಷ್ಟು ದೊಡ್ಡ ಅಮೌಂಟ್ ಆಗುತ್ತೆ. 15% ಹೆಚ್ಚಳ ಮಾಡಲಾಗುತ್ತೆ. ಟಿಕೆಟ್ ದರ ಎಷ್ಟಾಗುತ್ತೆ ನೋಡ್ಕೊಳ್ಳಿ. 15% ಅಂತಂದರೆ 100 ರೂಪಾಯಿಗೆ 15 ರೂಪಾಯಿ ಜಾಸ್ತಿ ಆಗುತ್ತೆ. ಮಧ್ಯರಾತ್ರಿಯಿಂದ ಎಲ್ಲ 4 ಕಾರ್ಪೊರೇಷನ್ಗಳ ಟಿಕೆಟ್ ದರವನ್ನು ಹೆಚ್ಚಳ ಮಾಡಲಾಗ್ತಾ ಇದೆ. ಒಂದು ಕಡೆ ಬೇರೆ ಬೇರೆ ಬೆಲೆ ಏರಿಕೆಗಳಿಂದಾಗಿ ನೀರಿನ ದರ ಏರಿಕೆ ಹಾಗೂ ಆಲ್ರೆಡಿ ಪೆಟ್ರೋಲ್ ದರ ಏರಿಕೆ ಆಗಿದೆ. ಹಾಗೆ ಇನ್ನೂ ಅನೇಕ ಬಗೆಯ ಬೆಲೆ ಏರಿಕೆಯಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ. ಅದರ ನಡುವೆಯೇ ಈ KSRTC ಬಸ್ ದರ ಏರಿಕೆ, ಟಿಕೆಟ್ ದರ ಏರಿಕೆ ಮತ್ತಷ್ಟು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸೊ ಎಲ್ಲಿಂದ ಎಲ್ಲಿಗೆ ಎಷ್ಟೆಷ್ಟು ಅಮೌಂಟ್ ಆಗತ್ತೆ, ಜೇಬಿಗೆ ಕತ್ತರಿ ಹಾಕಲಾಗುತ್ತಾ? ಆಲ್ರೆಡಿ 15% BMTCಯ ಎಲ್ಲ 4 ನಿಗಮಗಳ ಟಿಕೆಟ್ ದರವನ್ನು ಇವತ್ತು ಮಧ್ಯರಾತ್ರಿಯಿಂದ ಏರಿಕೆ ಮಾಡಲಾಗುತ್ತೆ. 15% ಸಾರಿಗೆ ಇಲಾಖೆ ಆ ಕುರಿತು ಅಧಿಕೃತ ಆದೇಶವನ್ನು ಹೊರಡಿಸಿದೆ. 15% ಅಂತಂದರೆ ಅದು ಸಾಕಷ್ಟು ದೊಡ್ಡ ಅಮೌಂಟ್ ಆಗುತ್ತೆ. 15% ಹೆಚ್ಚಳ ಮಾಡಲಾಗುತ್ತೆ. ಟಿಕೆಟ್ ದರ ಎಷ್ಟಾಗುತ್ತೆ ನೋಡ್ಕೊಳ್ಳಿ. 15% ಅಂತಂದರೆ 100 ರೂಪಾಯಿಗೆ 15 ರೂಪಾಯಿ ಜಾಸ್ತಿ ಆಗುತ್ತೆ. ಮಧ್ಯರಾತ್ರಿಯಿಂದ ಎಲ್ಲ 4 ಕಾರ್ಪೊರೇಷನ್ಗಳ ಟಿಕೆಟ್ ದರವನ್ನು ಹೆಚ್ಚಳ ಮಾಡಲಾಗ್ತಾ ಇದೆ. ಒಂದು ಕಡೆ ಬೇರೆ ಬೇರೆ ಬೆಲೆ ಏರಿಕೆಗಳಿಂದಾಗಿ ನೀರಿನ ದರ ಏರಿಕೆ ಹಾಗೂ ಆಲ್ರೆಡಿ ಪೆಟ್ರೋಲ್ ದರ ಏರಿಕೆ ಆಗಿದೆ. ಹಾಗೆ ಇನ್ನೂ ಅನೇಕ ಬಗೆಯ ಬೆಲೆ ಏರಿಕೆಯಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ. ಅದರ ನಡುವೆಯೇ ಈ KSRTC ಬಸ್ ದರ ಏರಿಕೆ, ಟಿಕೆಟ್ ದರ ಏರಿಕೆ ಮತ್ತಷ್ಟು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸೊ ಎಲ್ಲಿಂದ ಎಲ್ಲಿಗೆ ಎಷ್ಟೆಷ್ಟು ಅಮೌಂಟ್ ಆಗತ್ತೆ, ಜೇಬಿಗೆ ಕತ್ತರಿ ಹಾಕಲಾಗುತ್ತಾ? ಆಲ್ರೆಡಿ 15% BMTCಯ ಎಲ್ಲ 4 ನಿಗಮಗಳ ಟಿಕೆಟ್ ದರವನ್ನು ಇವತ್ತು ಮಧ್ಯರಾತ್ರಿಯಿಂದ ಏರಿಕೆ ಮಾಡಲಾಗುತ್ತೆ. 15% ಸಾರಿಗೆ ಇಲಾಖೆ ಆ ಕುರಿತು ಅಧಿಕೃತ ಆದೇಶವನ್ನು ಹೊರಡಿಸಿದೆ. 15% ಅಂತಂದರೆ ಅದು ಸಾಕಷ್ಟು ದೊಡ್ಡ ಅಮೌಂಟ್ ಆಗುತ್ತೆ. 15% ಹೆಚ್ಚಳ ಮಾಡಲಾಗುತ್ತೆ. ಟಿಕೆಟ್ ದರ ಎಷ್ಟಾಗುತ್ತೆ ನೋಡ್ಕೊಳ್ಳಿ. 15% ಅಂತಂದರೆ 100 ರೂಪಾಯಿಗೆ 15 ರೂಪಾಯಿ ಜಾಸ್ತಿ ಆಗುತ್ತೆ. ಮಧ್ಯರಾತ್ರಿಯಿಂದ ಎಲ್ಲ 4 ಕಾರ್ಪೊರೇಷನ್ಗಳ ಟಿಕೆಟ್ ದರವನ್ನು ಹೆಚ್ಚಳ ಮಾಡಲಾಗ್ತಾ ಇದೆ. ಒಂದು ಕಡೆ ಬೇರೆ ಬೇರೆ ಬೆಲೆ ಏರಿಕೆಗಳಿಂದಾಗಿ ನೀರಿನ ದರ ಏರಿಕೆ ಹಾಗೂ ಆಲ್ರೆಡಿ ಪೆಟ್ರೋಲ್ ದರ ಏರಿಕೆ ಆಗಿದೆ. ಹಾಗೆ ಇನ್ನೂ ಅನೇಕ ಬಗೆಯ ಬೆಲೆ ಏರಿಕೆಯಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ. ಅದರ ನಡುವೆಯೇ ಈ KSRTC ಬಸ್ ದರ ಏರಿಕೆ, ಟಿಕೆಟ್ ದರ ಏರಿಕೆ ಮತ್ತಷ್ಟು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸೊ ಎಲ್ಲಿಂದ ಎಲ್ಲಿಗೆ ಎಷ್ಟೆಷ್ಟು ಅಮೌಂಟ್ ಆಗತ್ತೆ,